ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್ಗೆ ಬೇಗ ಟಕಾರ್ನಾಗ. ಅದಕ್ಕೆ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಹಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್, ಇರ್ಫಾನ್ ಪಠಾಣ್ ಅವ್ರದ್ದು ಟ್ವೀಟ್ ಮಾಡಿದರೆ ಇಂಗ್ಲೀಷ್ ಪ್ಲೇಯರ್ಸ್ಗಳೆಲ್ಲ ಯಾರ್ಯಾರು ಹೋದ್ರು ECB ಆರ್ಡರ್ ಮೇಲೆ. ECB ಆರ್ಡರ್ ಮುಂಚೆನೇ ಅವ್ರಿಗೆ ಗೊತ್ತಿರುತ್ತೆ ಅಂತ ಇರ್ಫಾನ್ ಪಠಾಣ್ ಅವರು ಅನ್ಕೊಂಡಿದ್ದಾರೆ. ಅದು ಗೊತ್ತಿರುತ್ತೇನೋ ಗೊತ್ತಿಲ್ಲ ನಮಗೆ. ECB ಅವ್ರು ಮುಂಚೆನೇ ಹೇಳಿದ್ರು ಇವರಿಗೆ ನಮಗೆ ವರ್ಲ್ಡ್ ಕಪ್ ಪ್ರಿಪ್ರೇಷನ್ಗೆ ಬೇಗ ಪ್ಲೇಯರ್ಸ್ಗಳು ಬೇಕು ಅಂತ. ಸೊ ಅದೇ ರೀತಿ ಇವರು ಹೋಗಿದ್ದಾರೆ. ಇವಾಗ ಇವ್ರು ಹೇಳ್ತಿರೋದೇನು ಅಂತಂದರೆ, ಇರ್ಫಾನ್ ಪಠಾಣ್ ಅವರು ನೀವು ಫುಲ್ಲು ಕಂಪ್ಲೀಟ್ IPL ಅವೈಲೇಬಲ್ ಇರ್ತೀರಾ ಅಂತಾನೆ ಮಾತ್ರ IPL ಆಡೋದಕ್ಕೆ ಬನ್ನಿ. ಈ ಥರ ಅರ್ಧ IPL ಇರ್ತೀನಿ, ಕಾಲು IPL ಇರ್ತೀನಿ, ಮುಕ್ಕಾಲು IPL ಇರ್ತೀನಿ, ಪ್ಲೇ ಆಫ್ ಸಿಗೋದಿಲ್ಲ, ಆ ಥರ ಈ ಥರ ಎಲ್ಲ ಸಿನಾರಿಯೋಗಳನ್ನ ಇಟ್ಕೊಂಡು ಕೂತ್ಕೊಂಡಿದ್ದೀರಿ ಅಂದರೆ ನೀವು ನಿಮ್ಮದು ನೋಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಏನಕ್ಕೆ ಬರ್ತೀರಾ? ಅಲ್ಲೇ ಆಡ್ಕೊಂಡು ನಿಮ್ಮದು ನೋಡ್ಕೊಂಡು ನೀವೇ ಹಂಗೆ ಇರಿ. ಇಲ್ಲಿ IPLಗೆ ಬಂದ್ಬಿಟ್ಟು ಇಲ್ಲಿ ನೋಡಿ ಕ್ಯಾಪ್ಟನ್ ಇಲ್ಲ ಪಂಜಾಬ್ ಕಿಂಗ್ಸ್ಗೆ. ಆ ಥರ ಮಾಡ್ತು ಅಂದರೆ ಹೌದು ನೀವು ಕ್ವಾಲಿಫಿಕೇಷನ್ ಸಿನಾರಿಯೋದಲ್ಲಿ ಇಲ್ಲೇ ಇರ್ಬೋದು, ಬಟ್ ಕ್ಯಾಪ್ಟನ್ ಇಲ್ಲದೇ ಥರ ಆಗೋಗ್ಬಿಡ್ತು ಅಂದರೆ ಟೀಮ್ಗೆ ಅದು ಯಾವ ಥರ ಇರುತ್ತೆ ಅನ್ನೋದು ಒಂದು ಕ್ವೆಶನ್ ಮಾಡಿದ್ದಾರೆ. ಸೊ ಏನು ಕ್ವಶನ್ ಮಾಡಿದ್ರು ಅಷ್ಟೇ. ಈ ಥರ ಸುಮಾರು ಸಲ ಆಲ್ರೆಡಿ ಇಂಗ್ಲೆಂಡ್ ಅವರು ಮಾಡಿದ್ರು, ECB ಅವರು ಮಾಡಿದರೆ ಪ್ಲೇಯರ್ಸ್ಗಳನ್ನ ಬೇಗ ಕರ್ಸ್ಕೊಳೋದೆಲ್ಲ ಮಾಡಿದ್ದಾರೆ. ಸೊ ಇದು ಚೇಂಜ್ ಆಗೋದಿಲ್ಲ ನನ್ನ ಪ್ರಕಾರ. ಅಪೇಟ್ ಬಿಟ್ಟು ಸ್ಟಾರ್ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಸ್ ಪ್ಯಾನಲ್ ಅವರು ಪಿಕ್ ಮಾಡಿದ್ದಾರೆ ಯಾರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ಬೋದು ಅಂತ. ಮಿಕ್ಕಂತ 2 ಟೀಮ್ ಯಾವುದು ಕ್ವಾಲಿಫೈ ಆಗ್ಬೋದು ಅಂತ. ಆಲ್ರೆಡಿ KKR ಮತ್ತು ರಾಜಸ್ಥಾನ್ ಕ್ವಾಲಿಫೈ ಆಗಿದ್ದಂತೂ ಆಗಿದೆ. ಇನ್ನು 2 ಟೀಮು ರೇಸಲ್ಲಿರೋದು SRH, CSK ಆ್ಯಂಡ್ RCB. ಈ 3 ಟೀಮಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿದ್ರೆ ಸ್ಟಾರ್ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಸ್ ಪ್ಯಾನಲ್ ಎಲ್ಲ ಒಂಥರ 9ದಿಂದ ಡಿಸೈಡ್ ಮಾಡಿದ್ದಾರೆ RCB ಕ್ವಾಲಿಫೈ ಆಗೋದಿಲ್ಲ ಅಂತ, SRH ಮತ್ತು CSK ಕ್ವಾಲಿಫೈ ಆಗುತ್ತೆ ಅಂತ ಎಲ್ಲರೂ ಕೂಡ ಪ್ರೆಡಿಕ್ಟ್ ಮಾಡಿರೋದ್ರಿಂದ ಸೊ RCB ಮೇಲೆ ಯಾರಿಗೂ ಹೋಪ್ಸ್ ಇಲ್ಲ ಅಂತ ಕಾಣಿಸುತ್ತೆ. RCB ಈ ಥರ ಹೋಪ್ಸ್ ಇಲ್ದಿರೋ ಟೈಮಲ್ಲೇ ಬೂಸ್ಟಾಗಿ ಒಂಥರ ರಮ್ಮನಾಗಿ ಎದ್ಬಿಟ್ಟು ಬಂದಿರೋದು. ಸೊ ಇವರು ಇಲ್ಲ ಹೋಪ್ಸ್ ಇಲ್ಲ ಅಂತ ಹೇಳ್ತಾವ್ರೆ. ಹೋಪ್ಸ್ ಹುಟ್ಟಾಕ್ತೀವಿ ಕೊಡ್ತೀವಿ ಇಷ್ಟೆಲ್ಲ ಇರಿ ಇವ್ರು ಎಲ್ಲರಿಗೂ. ಅಪ್ಡೇಟ್ ಬಂತ್ರಿ, ರಿಷಬ್ ಪಂತ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು. ರಿಷಬ್ ಪಂತ್ ಬ್ಯಾನ್ ಆದ್ರಲ್ಲ, ಆ ಮ್ಯಾಚ್ ಏನಾದರೂ ಆಡಿತ್ತು ಅಂದಿದ್ರೆ, RCB ಮೇಲೆ ಏನಾದ್ರು ನಾನು ಆಡಿದ್ದೆ ಅಂತಂದಿದ್ರೆ ಕ್ವಾಲಿಫೈ ನಾವು ಆಗುವಂಥ ಚಾನ್ಸಸ್ ಜಾಸ್ತಿನೇ ಇತ್ತು. ನಾನು ಇದ್ದರೆ ಏನೋ ಒಂದು ಡಿಫ್ರೆನ್ಸ್ ಮಾಡ್ತಾ ಇದ್ದೆ, ನನ್ನ ಕ್ಯಾಪ್ಟನ್ಸಿ ಆಗಿರ್ಬೋದು, ಮೂವ್ಗಳಾಗಿರ್ಬೋದು, ಏನೋ ಒಂದು ಡಿಫ್ರೆನ್ಸ್ ಆಗಿರೋದು, ಪಕ್ಕ ಕ್ವಾಲಿಫೈ ಆಗೋ ಥರ ಮಾಡ್ತಾ ಇದ್ದಾನೆ ಏನಾದ್ರು ಮಾಡಿ. ನಾನು ಬ್ಯಾನ್ ಆಗಿಬಿಟ್ಟು ನಮಗೆ ಟೂರ್ನಮೆಂಟ್ನ ಉಣಿಸ್ಕೊಂಡು ಹೋಗಂಗೆ ಆಗೋಗ್ಬಿಡ್ತಲ್ಲ ಗುರು ಅನ್ನೋ ಥರ ಅವತ್ತೇ ಅಕ್ಷರ್ ಪಟೇಲ್ ಹೇಳಿದ್ರು ರಿಷಬ್ ಪಂತ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ, ರೊಚ್ಕೆದ್ಬಿಟ್ಟಿದ್ದಾರೆ ಅಂತ. ಬಟ್ ಸ್ಲೋ ಓವರ್ ರೇಟ್ ಮಾಡು ಅಂತ ನಾವೇ ಹೇಳಿದ್ವಿ ಇವ್ರಿಗೆ ಹೋಗ್ಬಿಟ್ಟು. ಎಲ್ಲ ಮ್ಯಾಚು ಸ್ಲೋ ಓವರ್ ರೇಟ್ ನಿಧಾನಕ್ಕೆ ಬೌಲಿಂಗ್ ಮಾಡಿದ್ರು ಅಂತಂದರೆ ಹಾಕ್ದಂಗೆ ಇರ್ತಾರೆ, ಬ್ಯಾನ್ ಮಾಡ್ದಂಗೆ ಇರ್ತಾರೆ. ರೂಲ್ಸ್ ಏನಿದೆಯೋ ಅದು ನಾವು ಮಾಡಿದ್ರೆ ಅಷ್ಟೇ. ರಿಷಬ್ ಪಂತನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾನು ಹಿಂಗಿದ್ರೆ ಹಂಗೆ ಮಾಡ್ತಿದ್ದೆ, ಹಂಗಿದ್ರೆ ಹಿಂಗೆ ಮಾಡ್ತಾಯಿದ್ದೆ, ಎಲ್ಲರೂ ಹೇಳೋದು ಇದೇನೇ ಎಲ್ಲ ಆದಮೇಲೆ. ಬಟ್ ಇದ್ದಿದ್ರೆ ಏನು ಗೆಲ್ತಿದ್ರೆ ಸೋಲ್ತಿದ್ದೋ ಆಮೇಲೆ ಸೆಕೆಂಡ್ರಿ. RCB ಗೆದ್ದಿರೋದು 46-47 ರನ್ನಿಂದ ಗೆದ್ದಿದೆ. ಸೊ ಗೆಲ್ತಿಲ್ಲೋ ಗೊತ್ತಿಲ್ಲ DC ಅವರು. ಬಟ್ ಏನೋ ಒಂಥರ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಜೋಶಲ್ಲಿ. ಅಪ್ಡೇಟ್ ನಂಬರ್ 4, ಪರ್ಪಲ್ ಪಟೇಲ್, ಹರ್ಷಲ್ ಪಟೇಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ RCB ಇದ್ದಂಥ ಪರ್ಪಲ್ ಪಟೇಲು ಇವಾಗಲೂ ಕೂಡ ಪರ್ಪಲ್ ಪಟೇಲ್ ಆಗಿದ್ದಾರೆ. ನೋಡಿ ಹೆಂಗಿದೆ ಅಂತ, ಕ್ವಾಲಿಫೈ ಆಗಿಲ್ಲ ಪಂಜಾಬ್ ಕಿಂಗ್ಸ್, ಅವರಿಗೆ ಪರ್ಪಲ್ ಕ್ಯಾಪ್ ಸಿಗೋ ಥರ ಆಗೋಗ್ಬಿಟ್ಟಿದೆ. ಬಟ್ ಇನ್ನೂ ಸ್ವಲ್ಪ ಮ್ಯಾಚ್ಗಳು ಮಿಕ್ಕಿದೆ, ಅದು ಯಾರ ಥರ ಮೇಲೆ ಇರುತ್ತೆ ಆಡ್ತಾ ಎಂಡ್ ಆಫ್ ದ ಟೂರ್ನಮೆಂಟ್ ಗೊತ್ತಿಲ್ಲ. ಪರ್ಪಲ್ ಕ್ಯಾಪು ಕಾದು ನೋಡಬೇಕು. ಇವ್ರು ಹೇಳಿದರೆ ನಾನು ಒಂಥರ ಕಾಂಪಿಟೇಟರ್ ಆಗಿ ನೋಡೋದು, ನನಗೆ ಒಂಥರ ಈಕ್ವಲ್ ಆಗಿ ಸರಿಸಮ ಥರ ನೋಡೋದು ಯಾರನ್ನ ಅಂತಂದರೆ ಅದು ಜಸ್ಪ್ರೀತ್ ಬುಮ್ರಾನ ಮಾತ್ರ. ಅವರು ಇವಾಗ ಈ ಒಂದು ಲಿಸ್ಟಲ್ಲಿರೋದು ನನಗೆ ಖುಷಿ ಆಗ್ತಾ ಇದೆ. ಯಾರ ತಲೆ ಮೇಲೆ ಇರುತ್ತೋ ಗೊತ್ತಿಲ್ಲ, ಬಟ್ ಆದರೂ ನನಗೆ ಕಾಂಪಿಟೇಟರ್ ಪಕ್ಕದಲ್ಲೇ ಇದ್ದಾರಲ್ಲ ಅದು ನನಗೆ ಖುಷಿ ಆಗ್ತಿದೆ ಅನ್ನೋ ಥರ ಹೇಳಿದ್ದಾರೆ. ಒಟ್ಟಿನಲ್ಲಿ ಇವರ ಕಾಂಪಿಟೇಷನ್ನ ಜಸ್ಪ್ರೀತ್ ಬುಮ್ರಾ ಅಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಮೆಚ್ಕೊಬೇಕಾಗಿರೋದು. ಇವರು ಈ ಸೀಸನ್ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ನಾಯಿ ಓಡಿಸ್ಕೊಂಡ್ರು, ಬಟ್ ಇವಾಗ ರೀಸೆಂಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಮೆಚ್ಕೊಳ್ಳೇಬೇಕು. ಪರ್ಪಲ್ ಪಟೇಲ್ ಏನಾದರೂ ಕಮ್ಬ್ಯಾಕ್ ಮಾಡ್ತಾರೆ ಇಂಡಿಯನ್ ಟೀಮ್ಗೆ ಅಂತ ಕಾದು ನೋಡಬೇಕು. ಯಾಕಂದರೆ ಈ ಸೀಸನ್ ವಿಕೆಟ್ಸ್ಗಳು ಅಂತೂ ಬಂದಿದೆ, ಬಟ್ ರನ್ಸ್ಗಳಂತೂ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಸೊ ಏನಾದರೂ ಪರ್ಪಲ್ ಪಟೇಲ್ ಅಂತ ಮತ್ತೆ ಇಂಡಿಯನ್ ಟೀಮ್ಗೆ ರೆತಾಕಂತಾರೆ ಅಂತ ಕಾದು ನೋಡ್ಬೇಕಷ್ಟೇ. ಅಪ್ಡೇಟ್ ನಂಬರ್ 5, ಕೆವಿನ್ ಪೀಟರ್ಸನ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ. ಗೌತಮ್ ಗಂಭೀರ್ ಅವರು ಹೇಳಿದ್ರಲ್ಲ AB de Villiers ಮತ್ತು ಕೆವಿನ್ ಪೀಟರ್ಸನ್ ಏನು ಕ್ಯಾಪ್ಟನ್ಸಿಲಿ ಕಿತಾಕಿಲ್ಲ, ದಬಾಕಿಲ್ಲ ಅಂತ ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಕೆವಿನ್ ಪೀಟರ್ಸನ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ. ಹೌದು, ಅವ್ರು ನಿಜಾನೇ ಹೇಳಿದ್ರೆ, ಅದರಲ್ಲಿ ಏನಿದೆ ತಪ್ಪೀಪ ಎಲ್ಲ ಏನು ಹೇಳಿಲ್ಲ. ಅವರು ಕರೆಕ್ಟಾಗಿ ಹೇಳಿದರೆ ಗೌತಮ್ ಗಂಭೀರ್ ಅವರು ನಾನು ಟೆರಿಬಲ್ ಕ್ಯಾಪ್ಟನ್ ಆಗಿದೆ, ಅಜೀಬ್ ಕ್ಯಾಪ್ಟನ್ ಆಗಿದೆ ಅಂತ ಅವರವನ್ನ ಒಪ್ಕೊಂಡಿದ್ದಾರೆ. ಸೊ ಇವ್ರು ಒಪ್ಕೊಂಡಿದ್ದಾರೆ, ಬಟ್ AB de Villiers ಒಪ್ಕೊಂಡಿಲ್ವಲ್ಲ. ಇನ್ನು AB de Villiers ಒಪ್ಕೋಬೇಕು, ನಾನು ಟೆರಿಬಲ್ ಕ್ಯಾಪ್ಟನ್ ಇದ್ದಾಗ ಅವರು ಏನೂ ಮಾಡಿಲ್ಲ, ಏನೂ ಕಿತ್ತಾಕಿಲ್ಲ, ಏನೂ ದಬ್ಬಾಕಿಲ್ಲ ಅಂತ. ಇಲ್ಲಿ ಕೆವಿನ್ ಪೀಟರ್ಸನ್ ಒಬ್ಬರೇ ಒಪ್ಕೊಂಡಿರೋದು, ಏನೂ ಕಿತ್ತಾಕಿಲ್ಲ, ಏನೂ ದಬ್ಬಾಕಿಲ್ಲ ಕ್ಯಾಪ್ಟನ್ಸಿಲಿ ಅಂತ. ಸೊ ಅವರ ಒಪ್ಕೋತಾರೆ ಅಂತ ಕಾದು ನೋಡಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು.